ಪ್ರಿಯರಾದವರೇ, ಚೆನ್ನಾಗಿದ್ದೀರಾ? ಸೌಖ್ಯವಾಗಿ ಆರೋಗ್ಯವಾಗಿದ್ದೀರಾ? ಒಂದು ತಿಂಗಳನ್ನು ಕಳೆದಿದ್ದೇವಲ್ಲವ? ತಿಂಗಳ ಕೊನೆಯ ದಿನದಲ್ಲಿ ಬಂದಿದ್ದೇವೆ. ನಾಳೆ ಒಂದು ಹೊಸ ತಿಂಗಳೊಳಗೆ ಪ್ರವೇಶಿಸಲಿದ್ದೇವೆ. ಈ ತಿಂಗಳನ್ನು ಹಿಂತಿರುಗಿ ನೋಡಿರಿ. ಪ್ರತಿನಿತ್ಯ ದೇವರು ನಿಮ್ಮೊಂದಿಗೆ ಮಾತನಾಡಿದಂಥ ವಿಧಗಳನ್ನು ಆಲೋಚಿಸಿ ನೋಡಿರಿ. ನಿಮ್ಮ ಕರ ಹಿಡಿದು ನಡೆಸಿಕೊಂಡು ಬಂದರಲ್ಲ, ಆ ಮಾರ್ಗವನ್ನು ಯೋಚಿಸಿ ನೋಡಿರಿ. ಎಷ್ಟು ಪ್ರಾರ್ಥನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ, ಎಷ್ಟು ಕಾರ್ಯಗಳಲ್ಲಿ ಆಲೋಚನೆ ಕೊಟ್ಟು ನಡೆಸಿ ನಿಮ್ಮನ್ನು ಸರಿಪಡಿಸಿದ್ದಾರೆ. ನೀವು ನಂಬಿಕೆಯಲ್ಲಿ ಬಲಗೊಂಡಿದ್ದೀರಿ, ಪರಿಶುದ್ಧತೆಯಲ್ಲಿ ಬೆಳೆದು ಬಂದಿದ್ದೀರಿ. ನೀವು ಆತ್ಮಿಕ ಜೀವಿತದಲ್ಲಿ ಹೊಸ ಬಲವನ್ನು ಹೊಂದಿಕೊಂಡಿದ್ದೀರಿ. ದೇವರನ್ನು ಸ್ತುತಿಸಬೇಕು ಅಲ್ಲವ? ಈ ತಿಂಗಳು ಪೂರ್ತಿ ನನಗೆ ಇಷ್ಟು ಒಳ್ಳೆಯದನ್ನು ಮಾಡಿದಿರಲ್ಲ, ಸ್ತೋತ್ರ ಎಂದು ಸ್ತುತಿಸಿರಿ. ಸರಿ, ಕೊನೆಯ ದಿನದಲ್ಲಿ ಯಾವ ವಾಕ್ಯವನ್ನಿಟ್ಟಿದ್ದಾರೆ ಗೊತ್ತಾ? ಒಂದು ಮಾತು ಕೊಡುತ್ತಾರೆ. ಯೋಹಾನ 16:24 ಬೇಡಿಕೊಳ್ಳಿರಿ, ನಿಮಗೆ ಸಿಕ್ಕುವುದು, ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು. ಇನ್ನು ಏನು ಕೂಡ ಹೊಂದಿಕೊಳ್ಳದೆ ಇದ್ದೀರಿ, ಕೊರತೆಯಲ್ಲಿದ್ದೀರಿ. ಈ ಕಾರ್ಯ ಆ ಕಾರ್ಯ ಅದರಲ್ಲೆಲ್ಲ ನಡೆಯಿತು, ಇದರಲ್ಲಿ ನಡೆಯಲಿಲ್ಲವಲ್ಲ, ಇದರಲ್ಲಿ ಕೊರತೆ ತಾನೇ ಇದೆ ಎಂಬುದಾಗಿ ಅಂದುಕೊಳ್ಳುತ್ತೀರಾ? ದೇವರು ಹೇಳುತ್ತಾರೆ, ನನ್ನ ಮಕ್ಕಳೇ, ಬೇಡಿಕೊಳ್ಳಿರಿ, ನಿಮಗೆ ಸಿಕ್ಕುವುದು, ನಿಮ್ಮ ಆನಂದವು ಪರಿಪೂರ್ಣವಾಗುವುದು. ನೀವು ಕೇಳಿದರೆ ನಾನು ನಿಮಗೆ ಕೊಡಲು ಸಿದ್ಧವಾಗಿದ್ದೇನೆ. ನಿಮಗಾಗಿ ತಾನೇ ಶಿಲುಬೆಯಲ್ಲಿ ರಕ್ತ ಸುರಿಸಿ ಸತ್ತೆನು. ನೀವು ಬೇಡಿಕೊಳ್ಳಿರಿ, ನಿಮಗೆ ಕೊಡುತ್ತೇನೆ, ಪರಿಪೂರ್ಣವಾಗಿ ಕೊಡುತ್ತೇನೆಂದು ಹೇಳುತ್ತಾರೆ. ನೀವು ಬೇಡಿಕೊಂಡರೆ ಸಿಕ್ಕುವುದು. ನೀವು ಬೇಡಿಕೊಳ್ಳದೆ ದೇವರಿಂದ ಹೊಂದಿಕೊಳ್ಳುವುದಕ್ಕೆ ಆಗದು. ಯಾಕೆಂದರೆ ಬೇಡಿಕೊಳ್ಳಿರಿ, ನಿಮಗೆ ಸಿಕ್ಕುವುದೆಂಬುದಾಗಿ ಹೇಳಿದ್ದಾರೆ. ನಂಬಿಕೆಯಿಂದ ಬೇಡಿಕೊಳ್ಳಬೇಕು, ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳಬೇಕು, ಆಗ ನೀವು ಹೊಂದಿಕೊಳ್ಳುವಿರಿ. ಯಾವ ಭಾಗದಲ್ಲಿ ಕೊರತೆ ಇದೆಯೋ ಇಂದು ಅದರಲ್ಲಿ ಅದ್ಭುತಗಳು ನಡೆಯುತ್ತವೆ. ಇಂದು ಈಗ ದೇವರು ಪರಿಪೂರ್ಣ ಆಶೀರ್ವಾದಗಳನ್ನು ಕೊಡಲಿದ್ದಾರೆ. ಯಾಕೆಂದರೆ ನಿಮಗೆ ಪರಿಪೂರ್ಣವಾದ ಆಶೀರ್ವಾದಗಳನ್ನು ಕೊಡಲು ತನ್ನನ್ನು ಕೊರತೆಗೆ ಅರ್ಪಿಸಿ ಕೊಟ್ಟನು. ಆ ಐಶ್ವರ್ಯವಂತನಾದ ದೇವರು ದರಿದ್ರನಾಗಿ ಲೋಕಕ್ಕೆ ಬಂದನು. ಮಹಿಮೆಯ ದೇವರು ತನ್ನ ಮಹಿಮೆಯನ್ನೆಲ್ಲ ಬಿಟ್ಟು ಸಾಧಾರಣ ಮನುಷ್ಯನಾಗಿ ಬಂದು ಶಿಲುಬೆಯಲ್ಲಿ ಸಾಯಲು ತನ್ನನ್ನು ಒಪ್ಪಿಸಿ ಕೊಟ್ಟನು. ನಮ್ಮ ಮೇಲಿಟ್ಟಂತ ಪ್ರೀತಿ, ನಿಮ್ಮ ಮೇಲಿಟ್ಟಂತ ಪ್ರೀತಿ, ನನ್ನ ಮಕ್ಕಳನ್ನು ನಾನು ಪೂರ್ಣವಾಗಿ ಆಶೀರ್ವದಿಸಬೇಕು ಎಂಬುದಕ್ಕಾಗಿ ಪಾಪಗಳು, ಶಾಪಗಳು, ವ್ಯಾಧಿಗಳು, ವೇದನೆಗಳು, ಬಲಹೀನತೆಗಳು, ಇಕ್ಕಟ್ಟುಗಳು ಎಲ್ಲವನ್ನೂ ಕೂಡ ಶಿಲುಬೆಯಲ್ಲಿ ಹೊತ್ತನು. ಈಗ ನೀವು ಕೇಳಿರಿ, ನಾನು ನಿಮಗೆ ಪರಿಪೂರ್ಣವಾಗಿ ಕೊಡುತ್ತೇನೆಂಬುದಾಗಿ ಹೇಳುತ್ತಾರೆ. ಏನ್ ಬೇಕು? ಯಾವುದರಲ್ಲಿ ಪರಿಪೂರ್ಣ ಆಶೀರ್ವಾದ ಬೇಕು? ನಿಮ್ಮ ಸಂತೋಷ ಇಂದು ಪರಿಪೂರ್ಣವಾಗಿರಬೇಕು. ಅದಕ್ಕಾಗಿ ಪ್ರಾರ್ಥಿಸಲಿದ್ದೇವೆ. ನಾನು ನಿಮಗಾಗಿ ಪ್ರಾರ್ಥಿಸುತ್ತೇನೆ. ದೇವರೇ, ಈ ಮಗನು, ಈ ಮಗಳು, ಅವರು ಯಾವುದರಲ್ಲಿ ಕೂಡ ಕೊರತೆ ಉಳ್ಳವರಾಗಿರಬಾರದು, ಪರಿಪೂರ್ಣ ಆಶೀರ್ವಾದಗಳು ಇರಬೇಕು. ಇಂದು ಬೇಡಿಕೊಳ್ಳಿರಿ, ಸಿಕ್ಕುವುದು, ನಿಮ್ಮ ಆನಂದವು ಪರಿಪೂರ್ಣವಾಗುವುದೆಂದು ಹೇಳಿದ್ದೀರಿ. ಇವರೊಂದಿಗೆ ಸೇರಿ ನಾನು ಕೂಡ ಇವರಿಗಾಗಿ ಪ್ರಾರ್ಥನೆ ಮಾಡುತ್ತೇನೆ. ಈ ಮಗಳನ್ನು ಆಶೀರ್ವದಿಸಿ, ಮಗನನ್ನು ಆಶೀರ್ವದಿಸಿ, ಅವರ ಆನಂದವು ಪರಿಪೂರ್ಣವಾಗುವಂತೆ ಹಿಂದೆ ಅದ್ಭುತ ಮಾಡಿ ಆಶೀರ್ವದಿಸಿ ಸಂತೋಷ ಪಡಿಸಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್.